ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೇವರ ಮರಿಕುಂಟೆ ವಾಲ್ಮೀಕಿ ಪ್ರೌಢಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಮಧ್ಯಾಹ್ನದ ಬಿಸಿಯೂಟದಲ್ಲಿ ಅನ್ನ ಮತ್ತು ಬಜ್ಜಿ ಸೇವಿಸಿದ ಬಳಿಕ ವಿದ್ಯಾರ್ಥಿಗಳು ವಾಂತಿ ಮಾಡಿಕೊಂಡಿದ್ದು ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣವೇ ವಿದ್ಯಾರ್ಥಿಗಳನ್ನ ಚಳ್ಳಕೆರೆ ಹಾಗೂ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಘಟನೆಯಿಂದ ವಿದ್ಯಾರ್ಥಿಗಳ ಪೋಷಕರಲ್ಲಿ ಆತಂಕ ಮನೆ ಮಾಡಿದ್ದು ಅಸ್ವಸ್ಥತೆಗೆ ನಿಖರ ಕಾರಣ ಏನು ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಚಿವರಾಗಿ ಜಿಲ್ಲೆಗೆ ಬಂದ ಸಂತೋಷ್ ಲಾಡ್ಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಸಚಿವರಿಗೆ ಬೆಳೆ ತೋರಿಸಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಳೆ ಇಲ್ಲದೆ ಬೆಳೆ ಜಮೀನಿನಲ್ಲಿ ಒಣಗ್ತಾ ಇದೆ ಅಂತ ಬೆಳೆಯನ್ನ ಸಚಿವ ಲಾಡ್ ಮುಂದಿಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಕೂಡಲೇ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡುವಂತೆ ಆಗ್ರಹಿಸಿದ್ದಾರೆ. ಇನ್ನು ರೈತರ ಮಕ್ಕಳಿಗೆ ಕನ್ಯಾ ಕೊಡ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ಲಕ್ಷ ರೂಪಾಯಿ ನನ್ನ ಹೆಣ್ಮಕ್ಳು ಕೊಡೋಣ ಬಂಗಾರ ಸಮಾನ ಮತ್ತೆ ಇಟ್ಟ ಮೇಲಾಗ ಹೋದನ್ನ ಸಾಲ ನಾನು ದಿನ 6 ಕೇಳ 5 ನೀವು ನಾಳೆ ಸಿರೂರಿಗೆ ನೋವು ತಾಲೂಕಿಗೆ ನಮ್ಮ DC ಸಾಹೇಬರು ನೀವು AD ಸಾಹೇಬರು ಕೃಷಿ ಸಾಹೇಬರು ಒಟ್ಟರು ವಿಸಿಟ್ ಕೊಡ್ಬೇಕು ಸರ. ನನ್ನೊಂದು ಒತ್ತಾಯ ಈಗ ನಮ್ಮ ಸಾಹೇಬ್ರು ಹೇಳಿದ್ರು ನಾ ಇಲ್ಲ ಮಾಡ್ರಿ ನಿಮ್ಮೆಲ್ಲ ನಮ್ದು ಏನು ಯಾವ ಚಿಕ್ಕ ಇಲ್ಲ. ಅದಕ್ಕೆ ದಯವಿಟ್ಟು ನಾವು ಯಾವಾಗಿದ್ರು ಒಂದು ನಾನು MP ಎಲೆಕ್ಷನ್ ಮಾಡಿದ್ರು ರೈತ ಮುಖಂಡ ನಾವೆಲ್ಲ ನಿಮ್ಮ ದಾಡಿ ನಿಮ್ಮ ಕೂಡ ನಾವು ಇರ್ತೇವೆ. ಅದಕ್ಕೆ ದಯವಿಟ್ಟು ನಾಳೆ ಶಿರೂರಿಗೆ ಬರ್ಬೇಕಂತ ಮಾತು ಕೊಡ್ಬೇಕು. DC ಅವ್ರಿಗೆ ಬರ್ಬೇಕು. ಸಂತೋಷ್ ಲಾಡ್ ಸಾಹೇಬರಿಗೆ ಇವತ್ತ ನಾನೊಂದು ರೈತರ ಕಷ್ಟ ಸಂಬಂಧ ಇವತ್ತು ನಮ್ಗೊಂದು ಸಂತೋಷನೂ ಐತಿ, ಒಂದು ಸೈಡ್ ಕಷ್ಟನೂ ಐತಿ ಇವತ್ತು. ಅದಕ್ಕಾಗಿ ಸಾಹೇಬರ ನಾನು 20,000 ಎಕರೆ ಹರಿದವ್ರು ನಾವು ನೋಡೋಣ ತಾಲೂಕಿನಾಗ ಇವತ್ತಿನ ಮಟ್ಟ ಯಾರು MLA ಬಂದಿಲ್ಲ, ಯಾರು DC ಅವ್ರು ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ, ಯಾರ್ಯಾರು ಬಂದಿಲ್ಲ ಇವತ್ತಿನ ಮಟ್ಟಿಗೆ ನಮ್ಮ ರೈತರ ಕಷ್ಟ ನೋಡಕ್ಕೆ. ಯಾಕೆ ನಾವು ಏನಾಗಬೇಕು ಅನ್ನೋ ಪರಿಸ್ಥಿತಿ. ನಾನು 40 ಎಕರೆ ಹೆಸರು ಹರಿಗೇನಿ, 20 ಎಕರೆ ಉಳ್ಳಾಗಡ್ಡಿ, 10 ಎಕರೆ ಹತ್ತಿ ಹರಿಗೇನಿ, 8 ಲಕ್ಷ ರೂಪಾಯಿ ನನ್ನ ಹೆಣ್ಮಕ್ಳು ಕೊಡೋಣ ಬಂಗಾರ ಸಮಾನ ಮತ್ತೆ ಇಟ್ಟ ಮೇಲಾಗ ಹೋದನ್ನ ಸಾಲ. ನಾನು ದಿನ 6 ಕೇಳ 5 ನೀವು ನಾಳೆ ಸಿರೂರಿಗೆ ನೋವು ತಾಲೂಕಿಗೆ ನಮ್ಮ DC ಸಾಹೇಬರು ನೀವು AD ಸಾಹೇಬರು ಕೃಷಿ ಸಾಹೇಬರು ಒಟ್ಟರು ವಿಸಿಟ್ ಕೊಡ್ಬೇಕು ಸರ. ನನ್ನೊಂದು ಒತ್ತಾಯ ಈಗ ನಮ್ಮ ಸಾಹೇಬ್ರು ಹೇಳಿದ್ರು ನಾ ಇಲ್ಲ ಮಾಡ್ರಿ ನಿಮ್ಮೆಲ್ಲ ನಮ್ದು ಏನು ಯಾವ ಚಿಕ್ಕ ಇಲ್ಲ. ಅದಕ್ಕೆ ದಯವಿಟ್ಟು ನಾವು ಯಾವಾಗಿದ್ರು ಒಂದು ನಾನು MP ಎಲೆಕ್ಷನ್ ಮಾಡಿದ್ರು ರೈತ ಮುಖಂಡ ನಾವೆಲ್ಲ ನಿಮ್ಮ ದಾಡಿ ನಿಮ್ಮ ಕೂಡ ನಾವು ಇರ್ತೇವೆ. ಅದಕ್ಕೆ ದಯವಿಟ್ಟು ನಾಳೆ ಶಿರೂರಿಗೆ ಬರ್ಬೇಕಂತ ಮಾತು ಕೊಡ್ಬೇಕು. DC ಬರದಿಂದ ಧಾರವಾಡ ಜಿಲ್ಲೆಯ ರೈತರು ಕಂಗಾಲಾಗಿದ್ದು ಹೆಸರು ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬೆಳೆದ ಬೆಳೆ ಕೈಗೆ ಸಿಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ಹಾನಿಯಾದರೂ ಸರ್ಕಾರ ಹಾಗೂ ಅಧಿಕಾರಿಗಳು ಬೆಳೆ ವೀಕ್ಷಣೆಗೆ ಬಂದಿಲ್ಲ ಅಂತ ಆರೋಪಿಸಿದ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಹೆಸರು ಬೇಳೆ ಸುರಿದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕೂಡಲೇ ಬರಪೀಡಿತ ಪ್ರದೇಶಗಳ ಸಮೀಕ್ಷೆಯನ್ನ ನಡೆಸಿ ಬೆಳೆ ನಷ್ಟವನ್ನ ದಾಖಲಿಸಿ ಸೂಕ್ತ ಪರಿಹಾರ ಬಿಡುಗಡೆ ಮಾಡುವಂತೆ ಇಲ್ಲಿ ಆಗ್ರಹಿಸಿದ್ರು. ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಬೆಂಬಲಿಗರು ಆಕ್ರೋಶ ತಾರಕಕ್ಕೇರಿದೆ. DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಕಾರ್ಯಕರ್ತರು ಇಲ್ಲಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ, ಜೇಡೂರು ಹಾಗೂ ಗುಡಿಬಂಡೆ ಪ್ರದೇಶಗಳಲ್ಲಿ ಬಂದ್ಗೆ ಕರೆ ನೀಡಿ ಪ್ರತಿಭಟನೆ ನಡೆಸಿದ್ರು. ಹಸಿ ಮೆಣಸಿನಕಾಯಿ ತಿನ್ನುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಿದ ಕಾರ್ಯಕರ್ತರು ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ.
ರಸ್ತೆಯ ದುಸ್ಥಿತಿಯನ್ನ ಖಂಡಿಸಿ ಯುವಕನೊಬ್ಬ ಕೆಸರು ಗುಂಡಿಯಲ್ಲೇ ಮಲಗಿ ಪ್ರತಿಭಟನೆ ನಡೆಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹೆರಡಿಕೆ ಬಟ್ರುಮಕ್ಕಿ ಕೈಮರ ಗ್ರಾಮದಲ್ಲಿ ನಡೆದಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತ ಗ್ರಾಮಸ್ಥರು ಮಳೆಗಾಲದಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಪರದಾಡುವಂತಾಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಒತ್ತಾಯ ಮನವಿ ಮಾಡಿ ಸಾಕಾದ ಬಳಿಕ ಗ್ರಾಮಸ್ಥರೇ ಸ್ವಂತ ಖರ್ಚಿನಲ್ಲಿ ಕಲ್ಲು ಮಣ್ಣು ಹಾಕಿ ರಸ್ತೆಯನ್ನ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿಕೊಂಡಿದ್ದಾರೆ. ಕಾಂಕ್ರೀಟ್ ರಸ್ತೆ ನಿರ್ಮಿಸುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನದಿಂದ ದಿನೇಶ್ ಗುಂಡೂರಾವ್ ಹೊರಗುಳಿದ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಮಹಾಸಭಾ ಹಾಗೂ ಅರ್ಚಕರ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ಕಳೆದ 50 ವರ್ಷಗಳಲ್ಲಿ ಇಂತಹ ಅನ್ಯಾಯ ಆಗಿರಲಿಲ್ಲ ಅಂತ ಆರೋಪಿಸಿರುವ ಪ್ರತಿಭಟನಾಕಾರರು ಇದು ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಮಾಡಿದ ಅವಮಾನ ಅಂತ ಕಿಡಿಕಾರಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ರೂ ಸ್ಪೀಕರ್ ಸ್ಥಾನ ಸಿಗಬಹುದು ಎಂಬ ನಿರೀಕ್ಷೆಯು ಹುಸಿಯಾಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಇವ್ರ ಮೇಲೆಲ್ಲ ಬಹಳ ನಾವು ನಂಬಿಕೆ ಇಟ್ಕೊಂಡಿದ್ರಿ. ದಿನೇಶ್ ಗುಂಡೂರಾವ್ಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ರಿ. ಇತ್ತೀಚೆಗೆ ಯಾಕೋ ಅವ್ರ ಹೆಸರು ದೂರ ಕಾಣ್ತಾ ಇರಲಿಲ್ಲ. ಕಡೆಗೆ ನಮಗೆ ವಿಷಯ ಕೇಳ್ಪಡ್ತು ಸ್ಪೀಕರ್ ಕೊಡ್ತಾರೆ ಅಂತ. ಅವಾಗ ನಮ್ಗೆ ಇನ್ನೂ ಖುಷಿ ಆಯಿತು. ಇಲ್ಲಪ್ಪ ಒಂದು ಒಳ್ಳೆ ಸ್ಥಾನಮಾನ ಸಿಗ್ತಾ ಇದೆಯಲ್ಲ, ಅದಾನ ಸಿಗ್ತಾ ಇದೆಯಲ್ಲ ಅಂದ್ಬಿಟ್ಟು ಇಡೀ ಬ್ರಾಹ್ಮಣ ಸಮೂಹಕ್ಕೆ ಒಂದು ನಮಗೆ ಖುಷಿ ಆಯಿತು ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ. ಅದು ಕೂಡ ಸಹ ಈಗ ಕೊಡಲಿಲ್ಲ. ನಮಗೆ ಎಲ್ಲ ಬಹಳ ಬೇಜಾರಾಗೋಗ್ಬಿಟ್ಟಿದೆ. ಮತ್ತು ಮೊನ್ನೆ ನೂತನವಾಗಿ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬಿಆರ್ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನ ದೊರೆಯದಿರುವುದು ಸಹಜವಾಗಿಯೇ ನೋವಾಗಿದೆ ಅಂತ ಹೇಳಿದ್ದಾರೆ. 5 ದಶಕಗಳ ರಾಜಕೀಯ ಜೀವನದಲ್ಲಿ ಹುದ್ದೆ, ವ್ಯಕ್ತಿ ಹಾಗೂ ವೈಯಕ್ತಿಕ ಹಿತಾಸಕ್ತಿಗಿಂತ ಸಿದ್ಧಾಂತವನ್ನೇ ಮೇಲಾಗಿ ನಂಬಿದ್ದೇನೆ. ಕಾಂಗ್ರೆಸ್ ಪಕ್ಷದ ಮೇಲಿನ ನನ್ನ ನಿಷ್ಠೆ ಅಚಲವಾಗಿದೆ ಅಂತ ತಿಳಿಸಿದ್ದಾರೆ. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತೀನಿ ಎಂಬ ಸುದ್ದಿ ಸಂಪೂರ್ಣವಾಗಿ ಸುಳ್ಳು. ಶಾಸಕ ಸ್ಥಾನ ನನಗೆ ದೊರೆತ ಹುದ್ದೆಯಲ್ಲ. ಜನರು ನನ್ನ ಮೇಲೆ ಇಟ್ಟಿರುವ ಜವಾಬ್ದಾರಿ. ಆ ಜನಾದೇಶಕ್ಕೆ ದ್ರೋಹ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸ್ಥಾನ ಇರಲಿ ಇಲ್ಲದಿರಲಿ ನನ್ನ ಕ್ಷೇತ್ರದ ಜನಸೇವೆಗೆ ನಾನು ಬದ್ಧನಾಗಿದ್ದೇನೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಎಂಬ ಸುಳ್ಳು ಸುದ್ದಿಯನ್ನ ಯಾರು ನಂಬಬಾರದು ಅಂತ ಬಿಆರ್ ಪಾಟೀಲ್ ಮನವಿ ಮಾಡಿದ್ದಾರೆ. ಸಚಿವ ಸ್ಥಾನ ಸಿಗದವರಿಗೆ ಸಿಎಂ ಕರೆ ಮಾಡಿರುವ ವಿಚಾರಕ್ಕೆ ಮಾಜಿ ಸಚಿವ ಮತ್ತು ಸಚಿವ ಆಕಾಂಕ್ಷಿ ರಹೀಂ ಖಾನ್ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಸ್ವಪಕ್ಷದ ನಾಯಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಗೌಪ್ಯ ಮಾಹಿತಿಯನ್ನ ಬಹಿರಂಗಪಡಿಸಿದ್ರೆ ನಮ್ಮವರೇ ನಮಗೆ ಅಡ್ಡಿಪಡಿಸ್ತಾರೆ. ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಕರೆ ಬರಲಿ ಬಿಡ್ಲಿ, ನಾನು ಸಿಎಂ ಮತ್ತು ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಶಾಸಕ ರಮೇಶ್ ಬಾಬುಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವೀಕ್ಷಕರಿಗೆ ವಿವರಿಸಿದ ಶ್ರೀರಂಗಪಟ್ಟಣ ತಾಲೂಕು ಕಾರ್ಯಕರ್ತರು ತರಾಟೆ ತೆಗೆದುಕೊಂಡಿದ್ದಾರೆ. ಇನ್ನು ಜಿಲ್ಲಾಧ್ಯಕ್ಷ ಆಯ್ಕೆಯ ವಿಚಾರವಾಗಿ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇಂದು ಕಾರ್ಯಕರ್ತರ ಸಭೆ ನಡೆದಿದ್ದು, ಸಭೆಗೆ ವೀಕ್ಷಕರಾಗಿ ಬಂದಿದ್ದ ಸೈಮನ್, ಅಲೆಕ್ಸ್, ನರೇಂದ್ರ ಹಾಗೂ ಲಕ್ಷ್ಮಣ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಚಿವ ಸ್ಥಾನ ವಿಚಾರ ಮತ್ತೆ ಸದ್ದು ಮಾಡ್ತಾ ಇತ್ತು. ಕೊನೆಯ ಕ್ಷಣದಲ್ಲಿ ವಿವಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ.
ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಎವಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನು ಕಾಂಗ್ರೆಸ್ ಶಾಸಕರು ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಸಚಿವ ಸ್ಥಾನ ನೀಡುವುದು ನ್ಯಾಯಸಮ್ಮತ ಅಂತ ಆಗ್ರಹಿಸಿದ್ದಾರೆ. ಶೀಘ್ರದಲ್ಲೇ ಎವಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಡೆಸುವುದಾಗಿ ಮಹಿಳಾ ಘಟಕ ಎಚ್ಚರಿಕೆಯನ್ನ ನೀಡಿದೆ. ಹಾಗಾಗಿ ಅವರಿಗೆ ನಿಜವಾಗ್ಲೂ ದೇವರು ಒಂದು ಕೃಪೆ ಇದ್ದರೆ ಅವರಿಗೆ ಕೊಡಲೇಬೇಕಂತ ನಾವು ಶಿವಕುಮಾರ್ ಮುಖ್ಯಮಂತ್ರಿ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ 5 ಸ್ಥಾನ ಗೆದ್ದಿದ್ದಾರೆ. ಅದೇ ಒಂದು ಪಕ್ಷ ಎಷ್ಟು ಬಲವಾಗಿ ಕಟ್ಟಿಯಾರಂದರೆ ಅಷ್ಟು ಚೆಂದಾಗಿದ್ದೀವಿ, ನಾವು ಖುಷಿಯಾಗಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು. ಆದರೆ ಅವ್ರನ್ನ ಮಾತ್ರ ಒಂದು ಸ್ಥಾನ ಕೊಟ್ಟೇ ಕೊಡಬೇಕು, ಮಹಿಳೆಯಾಗಿ ಅವ್ರಿಗೆ ನಾವು ಕಡೆಗಣಿಸಬಾರ್ದು ಅಂತ ನಾನು ತುಂಬ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅವ್ರಿಗೆ ಸಿಗಲೇಬೇಕು ಅಂತ. ಹಾಗಾಗಿ ನಾವೆಲ್ಲರೂ ಮಹಿಳೆಯರೆಲ್ಲ ಒಗ್ಗಟ್ಟಾಗಿ ನಾವು ಒಂದು ಹೋರಾಟನೇ ಮಾಡ್ತೀವಿ. ಆಡಿಯೋ ವೈರಲ್ ಆಗಿರೋ ವಿಚಾರಕ್ಕೆ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಆಡಿಯೋಗೂ ನನಗೂ ಸಂಬಂಧ ಇಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಆಡಿಯೋದಲ್ಲಿ ನಾನು ಏನು ಮಾತನಾಡಿಲ್ಲ, ಅದಕ್ಕೂ ನನಗೂ ಸಂಬಂಧವೇ ಇಲ್ಲ. ಸಹಜವಾಗಿ ನನಗೆ ಬೇಸರವಾಗಿದೆ, ಪಕ್ಷದಲ್ಲಿದ್ದುಕೊಂಡೇ ನನ್ನ ಕೆಲಸ ಮಾಡುವೆ ಅಂತ ಹೇಳ್ತಾರೆ. ಎಲ್ಲವೂ ಸರಿ ಇದೆ. ನಾನು ಭಾಷಲ ಮಾತಾಡಿದ್ದು ಹೇಳಿದ್ದೀನಿ, ಇಲ್ಲಿ ಹೇಳಿದ್ದೀನಿ. ನಾನು ನಮಗೊಂದು ಹೇಳಿದರೆ ಭಾಳ ಖುಷಿ ಇರುತ್ತೆ. ಹೇಳಾರ್ದ ಮಾಡಿದ್ರಲ್ಲ ನಂಜನಗೌಡ್ರ ನೀವು ಮಾತಾಡಿಲ್ಲ, ನೀವು ಆಡಿಯೋ ಕೇಳಿದ್ದೀರಿ, ನಾನೇನು ಏನಿಲ್ಲ. ಈಗೆಲ್ಲ ಅದೇ ನಂಜನ ಮಠ ಅವ್ರು ಮಾತಾಡಿದ್ದು ನೀವು ನೋಡಿದ್ರಿ, ನೀವು ಕೇಳಿದ್ರಿ ಅಂತ ತಿಳ್ಕೊತೀನಿ. ನಾನೇನು ಮಾತಾಡಿಲ್ಲ. ನಾನು ಫಸ್ಟು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಅದ್ರಾಗ ಹೈಕಮಾಂಡ್ ಆಗಲಿ ನಾಯಕರಲ್ಲಿ ಹೇಳಿದರೆ ಅದು ನಾನು ವಿರೋಧ ಮಾತನಾಡ್ತಕ್ಕಂಥ ಪಕ್ಷದ ಇಮೇಜಿಗೆ ಧಕ್ಕೆ ತರ್ತಕ್ಕಂಥ ವ್ಯಕ್ತಿ. ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ಗೆ ಭೇಟಿ ನೀಡಿದ ವಿಜಯಾನಂದ್ ಕಾಶ್ಯಪ್ಪನವರಿಗೆ ಫ್ಯಾನ್ಸ್ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದ್ರು. ಪಟಾಕಿ ಸಿಡಿಸಿ ಜಯಘೋಷಗಳ ನಡುವೆ ಕಾಶ್ಯಪ್ಪನವರವರನ್ನ ಬರಮಾಡಿಕೊಂಡ್ರು. ಇಳಕಲ್ ನಗರದ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷವಾಗಿ ಪೂಜೆ ಸಲ್ಲಿಸಿದ ಬಳಿಕ ಹಜ್ರತ್ ಮುರ್ತುಜಾ ಶಹಾ ಖಾದ್ರಿ ದರ್ಗಾಕ್ಕೂ ತೆರಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ದರ್ಗಾ ಆವರಣದಲ್ಲಿಯೂ ಸಚಿವರಿಗೆ ಅದ್ದೂರಿಯಾಗಿ ಸ್ವಾಗತ ದೊರೆಯಿತು. ಸಚಿವರ ಆಗಮನದ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಜಮಾಯಿಸಿದ್ದು ನೂತನ ಸಚಿವರ ಪರ ಜಯಘೋಷಗಳು ಮೊಳಗಿದ್ವು. ಕೆಎಸ್ ಬಸವಂತಪ್ಪ ಅವರಿಗೆ ಸಚಿವ ಸ್ಥಾನ ಲಭಿಸಿ ಪೌರಾಡಳಿತ ಖಾತೆ ದೊರೆತ ಹಿನ್ನೆಲೆಯಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಪೌರ ಕಾರ್ಮಿಕರು ವಿಜಯೋತ್ಸವ ಆಚರಿಸಿದರು. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಪೌರ ಕಾರ್ಮಿಕರು ತಮ್ಮ ಸಮುದಾಯದ ಮಗನೊಬ್ಬ ಮೊದಲ ಬಾರಿಗೆ ಸಚಿವನಾಗಿರುವುದು ಹೆಮ್ಮೆಯ ವಿಚಾರ ಅಂತ ಸಂತಸವನ್ನ ವ್ಯಕ್ತಪಡಿಸಿದರು. ಅತ್ಯಂತ ಕಷ್ಟದ ಹಾದಿಯನ್ನ ದಾಟಿ ಸಚಿವ ಸ್ಥಾನಕ್ಕೇರಿರುವ ಬಸವಂತಪ್ಪ ಬಡವರು ಮತ್ತು ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ಹತ್ತಿರದಿಂದ ಅರಿತಿದ್ದಾರೆ ಅಂತ ಅಭಿಪ್ರಾಯಪಟ್ಟರು. ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಪೌರಾಡಳಿತ ಖಾತೆ ದೊರೆತಿರುವುದು ತಮ್ಮ ಸಂಭ್ರಮವನ್ನ ಹೆಚ್ಚುಗೊಳಿಸಿದ್ದು, ಪೌರ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಸಿಗಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು.
ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಸಚಿವ ಕೆಎಚ್ ಮುನಿಯಪ್ಪ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಆಲೂರು ದುಡ್ಡನಹಳ್ಳಿ ಗ್ರಾಮಗಳಿಗೆ ಬರ ಪರಿಸ್ಥಿತಿಯ ಸಮೀಕ್ಷೆ ನಡೆಸಿದ್ರು. ರೈತರೊಂದಿಗೆ ನೇರವಾಗಿ ಮಾತನಾಡಿದ ಬೆಳೆ ಹಾನಿ ಹಾಗೂ ನೀರಿನ ಸಮಸ್ಯೆಯ ಕುರಿತು ಮಾಹಿತಿಯನ್ನ ಪಡೆದ ಅವರು ಎಲ್ಲ ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ರು. ಒಂದ್ ವೇಳೆ ಬರ ಘೋಷಣೆಯಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ದೊರೆಯಲಿದೆ ಅಂತ ರೈತರಿಗೆ ಭರವಸೆಯನ್ನ ನೀಡಿದ್ರು. ಸಮೀಕ್ಷೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಭಾಗಿಯಾಗಿ ಸಚಿವರಿಗೆ ಸಾಥ್ ನೀಡಿದ್ರು. ಹೊರಟ್ಟಿ ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ಬರಬೇಕು ಎಂಬ ವಿಚಾರಕ್ಕೆ ಮಾಜಿ ಎಂಎಲ್ಸಿ ಎಚ್ ವಿಶ್ವನಾಥ್ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಇದೆ, ಬಹುಮತದ ಪಕ್ಷದವರು ಸಭಾಪತಿಯಾಗ್ತಾರೆ. ನೀವು ಪ್ರತಿನಿಧಿಸುವ ಪಕ್ಷಕ್ಕೆ ಬಹುಮತ ಇಲ್ಲ, ನೀವು ಹೇಗೆ ಆ ಸ್ಥಾನದಲ್ಲಿ ಮುಂದುವರಿತೀರಿ ಹೇಳಿ ಅಂತ ಎಂಎಲ್ಸಿ ಎಚ್ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ. ನಾವು ಬಸವರಾಜ ಹೊರಟ್ಟಿ ಅವರಿಗೆ ಪತ್ರವನ್ನ ಬರೆದಿಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಸವರಾಜ ಹೊರಟ್ಟಿ ಅವರಿಗೆ ನಾವೆಲ್ಲರೂ ಗೌರವ ಕೊಡ್ತೀವಿ. ಹೊರಟ್ಟಿ ಅವರು ನಿಷ್ಪಕ್ಷಪಾತವಾಗಿ ಸದನ ನಡೆಸೋ ಬಗ್ಗೆ ಗೌರವವಿದೆ. ಅವರು ಎಲ್ಲರಿಗೂ ನಿಷ್ಪಕ್ಷಪಾತವಾಗಿ ಅವಕಾಶವನ್ನ ಕೊಡ್ತಾರೆ, ಸರ್ಕಾರಕ್ಕೂ ಚಾಟಿ ಬೀಸ್ತಾರೆ, ವಿಪಕ್ಷಗಳಿಗೂ ಕಿವಿ ಹಿಂಡ್ತಾರೆ ಅಂತ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಖಾಸಗಿ ಲ್ಯಾಬ್ರೋಟರಿ ಫ್ಯಾಕ್ಟರಿಯಲ್ಲಿ ಕೆಮಿಕಲ್ ಸ್ಕೈಪರ್ ಲೀಕೇಜ್ ಸಂಭವಿಸಿ 3 ಕಾರ್ಮಿಕರು ದುರ್ಮರಣವನ್ನ ಹೊಂದಿದ್ದಾರೆ. ಇನ್ನು ಸ್ಕ್ರಬ್ಬರ್ನಿಂದ ಸೋರಿಕೆಯಾದ ಅಪಾಯಕಾರಿ ಕೆಮಿಕಲ್ನ ತೀವ್ರ ವಾಸನೆಯಿಂದ ಉಸಿರುಗಟ್ಟಿಸಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಮೃತ ಕಾರ್ಮಿಕರು ಮಧ್ಯಪ್ರದೇಶ ಹಾಗೂ ಆಂಧ್ರಪ್ರದೇಶ ಮೂಲದವರಾಗಿದ್ದು, ಘಟನೆಯ ಬಳಿಕ ಫ್ಯಾಕ್ಟರಿಯ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಮಾಹಿತಿ ತಿಳಿತಾ ಇದ್ದಂತೆ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಡೆಚೂರು ಬಾಡಿಯಾಳ್ ಕೈಗಾರಿಕಾ ಪ್ರದೇಶದ ಖಾಸಗಿ ಕಂಪನಿಯಲ್ಲಿ 3 ಕಾರ್ಮಿಕರು ಮೃತಪಟ್ಟ ಹಿನ್ನೆಲೆಯಲ್ಲಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿ ಅನಿಲ ಸೋರಿಕೆಯ ಬಗ್ಗೆ ಖುದ್ದು ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು. ಈ ವೇಳೆ ಶಾಸಕ ಶರಣ್ಗೌಡ ಕಂದಕೂರು ಅವರು ಕೆಮಿಕಲ್ ಫ್ಯಾಕ್ಟರಿಗಳಿಂದ ಆಗ್ತಾ ಇರುವ ಸಮಸ್ಯೆಯ ಬಗ್ಗೆ ಸಚಿವರಿಗೆ ಗಮನಕ್ಕೆ ತಂದರು. ಇದೇ ವೇಳೆ ಮಾತನಾಡಿದ ಅವರು, 3 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಈ ಬಗ್ಗೆ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. ಮೃತ ಕುಟುಂಬಸ್ಥರಿಗೆ ಪರಿಹಾರ ಕಲ್ಪಿಸಲಾಗುತ್ತದೆ ಅಂತ ಹೇಳಿದ್ರು. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಪ್ರತಿಭಟನೆ ಮುಂದುವರೆದಿದೆ. ಇನ್ನು ಬೈರಮಂಗಲದಲ್ಲಿ ರೈತರು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ನಾವು ಜಿಪಿಐಟಿ ಭೂಗಳ್ಳರು ಅಂತ ಅನಕು ಶವಯಾತ್ರೆ ಮತ್ತು ಮಹಿಳೆಯರು ಕೈಯಲ್ಲಿ ಪೊರಕೆ ಹಿಡಿದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಹಾಗೆ ಚಟ್ಟದ ಮೇಲೆ ಅನಕು ಶವ ಮಲಗಿಸಿ ಬಾಯಿ ಬಡ್ಕೊಂಡು ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಲಸಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಸರ್ವೆ ಅಧಿಕಾರಿಗಳ ವಿರುದ್ಧ 42 ದಲಿತ ಕುಟುಂಬಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇನ್ನು ಸರ್ಕಾರ ಮಂಜೂರು ಮಾಡಿದ ತಲಾ 1 ಎಕರೆ ಜಮೀನಿನಲ್ಲಿ ಸರ್ವೆ ಹೆಸರಿನಲ್ಲಿ 10 ರಿಂದ 13 ಗಂಟೆಯವರೆಗೆ ಕಡಿತ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಇನ್ನು ಒಂದ್ ಕಡೆ ರಸ್ತೆ, ಕಾಲುದಾರಿ ಹಾಗೂ ರೂಢಿದಾರಿ ಹೆಸರಿನಲ್ಲಿ ಜಮೀನ ಕಡಿತವನ್ನ ಮಾಡಿ ಬಳಿಕ ಖಾತೆ ಮಾಡಿಕೊಡ್ತೀವಿ ಅಂತ ಹೇಳಿ ಸಹಿ ಪಡೆದು ದಾಖಲೆ ಸೃಷ್ಟಿಸಲಾಗಿದೆ ಅಂತ ಸಂತ್ರಸ್ತರು ಆರೋಪವನ್ನ ಮಾಡಿದ್ದಾರೆ. ಅನ್ಯಾಯವನ್ನ ಖಂಡಿಸಿ ಬೀದಿಗಿಳಿದ ಗ್ರಾಮಸ್ಥರು ಪಹಣಿಯಲ್ಲಿ ತಲಾ 1 ಎಕರೆ ಜಮೀನು ತೋರಿಸಬೇಕು ಹಾಗೂ ಹೊಸದಾಗಿ ಸೃಷ್ಟಿಸಿರುವ ರಸ್ತೆಗಳನ್ನ ತೆರವುಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಬೇಡಿಕೆ ಈಡೇರದಿದ್ರೆ ಗ್ರಾಮದಿಂದ ಗುಬ್ಬಿ ತಹಶೀಲ್ದಾರ್ ಕಚೇರಿಯವರೆಗೆ ಅರೆ ಬೆತ್ತಲೆ ಪಾದಯಾತ್ರೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಕಸ್ಮಾತ್ ಏನಾರ ಒಂದು ವೇಳೆ ಆ ರೀತಿಯನ್ನು ನಡೆದಿದ್ರೆ ಅವ್ರ ವಿರುದ್ಧ ನಾನು ರಿಪೋರ್ಟ್ ಕೊಟ್ಟು ಶಿಸ್ತು ಕ್ರಮಕ್ಕೂ ರೆಫರ್ ಮಾಡ್ತೀವಿ. ನಮಗೆ ಒಂದು 3-4 ದಿನ ಕಾಲಾವಕಾಶ ಕೊಡಿ. ನಿಮ್ಮನ್ನ ಎಲ್ಲಾರನ್ನೂ ಇಟ್ಕೊಂಡು ನಾವು ಯಾರು ಮಂಜೂರಿದಾರಿದ್ದಾರೆ ಎಲ್ಲಾರನ್ನೂ ಇಟ್ಕೊಂಡು ಇನ್ನೊಂದು ತಿರ್ಗ ನಾನು ಅಳತೆ ಮಾಡಿಸಿ ಪ್ರತಿಯೊಂದೂ ಡೀಟೇಲ್ ಆಗಿ ಮಾಡಿಸ್ಕೊಡ್ತೀನಿ ನಾನು.
ಮಾಡಕ್ಕೆ ಸೈನ್ ಹಾಕಿರ್ತಾರೆ ಫೈನಲ್ ಆಗಿ ಅವ್ನು ಯಾವನ್ನು ಕರೀತಾರೆ